ಇವತ್ತು ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನಂದರೆ 2028ರ ಮಾನ್ವಿ ವಿಧಾನಸಭಾ ಚುನಾವಣೆಯ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸರ್ ರಿಪೀಟ್ ಮಾಡಲೇ? 2028ರ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ. ಈಗಾಗಲೇ ಹೈಕಮಾಂಡ್ ಯಾರ್ಯಾರು ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಮತ್ತು JDS ಪಕ್ಷದಿಂದ ಇರ್ಬೋದು, BJP ಪಕ್ಷದಿಂದ ಇರ್ಬೋದು, ಈಗಾಗಲೇ ಇಂಟರ್ನಲ್ ಆಗಿ ಡೈರೆಕ್ಷನನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಪಕ್ಷದ ಕಡೆಯಿಂದ ಆಗ್ತಾಯಿದೆ. ನಮಗೂ ಸಹ ಇವತ್ತು ಪಕ್ಷದ ಕಡೆಯಿಂದ ನಿರ್ದೇಶನ ಸಿಗ್ತಕ್ಕಂಥ ಕೆಲಸ ಆಗಿದೆ. 26/6/2025 ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದಾದ ನಂತರ ದಿನಾಂಕ 8/4/2026 ಅಂದರೆ ಸುಮಾರು 4 ತಿಂಗಳ ಹಿಂದೆ BLA ಕಾರ್ಯಾಗಾರ ಶಿಬಿರವನ್ನು ಕಲ್ಯಾಣ ಮಂಟಪದಲ್ಲಿ ಸಿರವಾರ ಮತ್ತು ಮಾನ್ವಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 276 BLAಗಳ ಶಿಬಿರವನ್ನು ರಾಜ್ಯ JDS ಪಕ್ಷದ ವಕ್ತಾರರಾಗಿರ್ತಕ್ಕಂಥ GP ಅಶ್ವಿನ್ ಕುಮಾರ್ ಅವರು ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಾಗಾರ ಶಿಬಿರವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. SIR ಜೂನ್ 30ರಿಂದ ಜುಲೈ 30ರವರೆಗೆ ಇವತ್ತು ಕೆಲಸ ಏನು ಮತದಾರರು ತಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸ್ತಕ್ಕಂಥ ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ, ಚುನಾವಣಾ ಆಯೋಗ ಮಾಡ್ತಾ ಇದೆ. ಇವತ್ತು ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೂನ್ 30ರಿಂದ ಜುಲೈ 30ರವರೆಗೆಲ್ಲ SIR. ಇವತ್ತು ಕಾಂಗ್ರೆಸ್ ಪಕ್ಷದವರು ಯಾವಾಗ ಮಾಡಿದಾರಪ್ಪ? ಜುಲೈ 1ನೇ ತಾರೀಕಲ್ಲ, ಜುಲೈ 1ನೇ ತಾರೀಕು SIR ಶಿಬಿರ. 30 2ನೇ ತಾರೀಕು ಕನ್ಫ್ಯೂಸ್ 2ನೇ ತಾರೀಕು ಪ್ರಾರಂಭ ಮಾಡಿದರೆ ಇನ್ನು ಉಳಿದ ಪಕ್ಷಗಳು 1 ದಿನ 2 ದಿನ ಮುಂಚೆ ಹೆಚ್ಚು ಕಡಿಮೆ ಮಾಡಿರ್ಬೋದು. ಇವತ್ತು ಸಿದ್ಧತೆಯನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ BJP JDS ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ 2028ರ ವಿಧಾನಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಈಗ ವಿರೋಧ ಪಕ್ಷದವರಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಈಗ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಿಂದೆ ಆಗೋಕ್ಕಿಂತ ಮುಂಚೆನೂ ಮಾಡಿದ್ದೀವಿ. ಶಾಸಕರಾದ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ, ಜನ ಮನ್ನಣೆ ಆಶೀರ್ವಾದ ಮಾಡಿ ಸಲುವಾಗಿ. ಇವಾಗ ಮೊನ್ನೆನೂ ಇವತ್ತು ಶಾಸಕರ ಏನು ಪರಾಭವಗೊಂಡ ಮೇಲೂ ನಮ್ಮ ಕೆಲಸ ಕಾರ್ಯಗಳನ್ನು ವಿರೋಧ ಪಕ್ಷವಾಗಿ ನಾವು ಮಾಡ್ಕೊತ ಬಂದಿದ್ದೀವಿ.
ಇವತ್ತ ಪ್ರಶ್ನೆ ಬಂದಿರೋದು ಏನಪ್ಪ ಅಂದ್ರೆ ಗೊಂದಲ ಇತ್ತು ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ನೀನು ಅಭ್ಯರ್ಥಿ ಅಂತ ಗೊಂದಲ ಇತ್ತು. ಆ ಗೊಂದಲನ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ. ಇವತ್ತು ಬೇರೆ ತಾಲೂಕಿನವರು ಆಕಾಂಕ್ಷಿಗಳಿದ್ದಾರೆ, ನಾನು ಬರ್ತೀನಿ ನೀನು ಬರ್ತೀನಿ ಅಂತ. ಬೇರೆ ತಾಲೂಕಿನವರು ಬಂದು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹುಟ್ಟುಹಬ್ಬಗಳನ್ನು ಮಾಡ್ತಾರೆ, ಸಂತೋಷ. ಹುಟ್ಟುಹಬ್ಬಗಳನ್ನು ಮಾಡಲಿ, ಜಾತ್ರೆನ ಮಾಡಲಿ, ಮೆರವಣಿಗೆನ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮದು ಅಭ್ಯಂತರ ಏನಪ್ಪ ಅಂದರೆ, ನಮ್ಮ ಪ್ರಶ್ನೆ ಏನಂದರೆ, ಮಾನ್ವಿ ವಿಧಾನಸಭಾ ಕ್ಷೇತ್ರ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದೆ. ಜಿಲ್ಲೆಯಲ್ಲಿ 4 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಾವೆ ಕ್ಷೇತ್ರಗಳು. ಮಸ್ಕಿ ವಿಧಾನಸಭಾ ಕ್ಷೇತ್ರ, ದೇವದುರ್ಗ ವಿಧಾನಸಭಾ ಕ್ಷೇತ್ರ, ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ, ಮಾನ್ವಿ ವಿಧಾನಸಭಾ ಕ್ಷೇತ್ರ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಲ್ಲಲಿಕ್ಕೆ ನಿಮಗೆ ಅವಕಾಶ ಇದೆ. ಮತ್ತು ರಾಯಚೂರು ಲೋಕಸಭಾ ಸಹ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಎಷ್ಟಿಗೆ ಅದನ್ನು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಆದ್ರೂ ಇಲ್ಲಿ ಯಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಜನರಿಗೆ ಯಾರು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವರು ಆಸೆ ಇಟ್ಕೊಂಡು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ತಯಾರಾಗಿದ್ದಾರೆ, ಬಂದಿದ್ದಾರೆ. ನೀವು ಅವರಿಗೆ ನೀವು ಗೊಂದಲ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಕ್ಷೇತ್ರಗಳಲ್ಲಿ ಅಲ್ಲಿ ಗೆದ್ದು ಬರ್ರಿ, ಮಾಡ್ರಿ ಕೆಲಸ ಕಾರ್ಯಗಳು, ತಪ್ಪೇನಾಯಿತು? ಗೆಲುವು ಸೋಲು ಸಾಮಾನ್ಯ ಚುನಾವಣೆಯಲ್ಲಿ. ಸ್ವಲ್ಪ ಸರಿಯಪ್ಪ, ನಾನೇ ಅಭ್ಯರ್ಥಿ, ನಾನೇ BJP JDS ಮೈತ್ರಿ ಪಕ್ಷದ ಅಭ್ಯರ್ಥಿ. ಮುಂದಿನ ವಿಧಾನಸಭಾ ಚುನಾವಣೆಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ. ನಾನೇ ಅಭ್ಯರ್ಥಿ ಅಂತ ಹೇಳಕತ್ತೀನಲ್ಲಪ್ಪ, ಕನ್ಫರ್ಮ್ ಹೇಳಕತ್ತೀನಲ್ಲ. ಮತ್ತೇನು ಕನ್ಫ್ಯೂಸ್ ಯಾಕೆ ನಿನಗೆ? ಅಲ್ಲ, ಕನ್ಫ್ಯೂಸ್ ಯಾಕ? ಏನು ಈಗ ಏನು ಪಕ್ಷ ಬಯಸಿದರೆ ನಾನು ಅಭ್ಯರ್ಥಿ ಆಗ್ತೀನಿ ಅಂದಿನ ನಾನೇ ಅಭ್ಯರ್ಥಿ ಅಂತ ಹೇಳಕತ್ತೀನಲ್ಲ. ಇಲ್ಲ, ತಾಯಪ್ಪ ಮಾಸ್ಟರ್ ಕ್ಯಾಂಡಿಡೇಟ್ ಗೆದ್ಬೇಕಿಲ್ಲ, ನಾವು ಅವನಿಗೆ ಗೆದ್ಬೇಕು. ಬೇರೆಯವ್ರು ಯಾರಿಗೆ ಗೆದ್ದಕ್ಕೆ ಅವಕಾಶ ಇಲ್ಲ, ಗೆದ್ದೇ ಇಲ್ಲ. ಗೆದ್ದಾರೇನಪ್ಪ? ಓಪನ್ ಆಗಿ ಹೇಳ್ಬಿಟ್ಟಿನಲ್ಲ, ನಾನು BJP JDS ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ 2028 ಚುನಾವಣೆಗೆ ಅಂತ ಹೇಳ್ಬಿಟ್ಟಿನಿ. ಗೊತ್ತೀನಿ ನಿಮ್ಮ ಕನ್ಫ್ಯೂಸ್ ಯಾಕೆ? ಅಷ್ಟು ಕಾನ್ಫಿಡೆನ್ಸ್ ಇಲ್ದ ನಾನು ಯಾಕೆ ಕೇಳ್ತೀನಿ? ಈಗ ಸಿದ್ಧತೆ ಮಾಡೋಕೆ ನಮ್ಗೆ ನಿರ್ದೇಶನ ಕೊಟ್ಟಾರ, ನಾವು ಏನೇನು ಸಿದ್ಧತೆ ಮಾಡ್ಕೋಬೇಕು ನಿಮ್ಗಿಂತ ಫಾಸ್ಟ್ ಮಾಡ್ಕೊಂಡಿ. ನಾವು ತಾಯಪ್ಪ ಮಾಸ್ಟರ್ಗಿಂತ ಫಾಸ್ಟ್ ಮಾಡಿವಿ, ಹೌದಿಲ್ಲಪ್ಪ? ನಿಮಗಂತೂ ಪತ್ರಕರ್ತರಿಗೆ ಎಲ್ಲರಿಗೂ ಗೊತ್ತೈತೆ. ನೀವು ಹೋಗಿ ತಹಸೀಲ್ ಆಫೀಸ್ನಾಗ ನೋಡ್ಬೋದು, ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡ್ಬೋದು. ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡ್ರಿ. ನೀವು ಪತ್ರಕರ್ತ ಸೀನಿಯರ್ಸ್ ಇದ್ದೀರಿ. ಎಷ್ಟು 276 ಬೂತ್ ಬರ್ತಾವೆ. 276ಗೆ ನಾವು BLAನ 2ನ ಏಜೆಂಟ್ಗಳನ್ನೆಲ್ಲ ಮಾಡಿಬಿಟ್ಟಿವಿ. ಫಸ್ಟ್ ನಾವೇ ಮಾಡೀವಿ, ಟ್ರೈನಿಂಗ್ ಕೊಟ್ಟಿವಿ ಇಲ್ಲಿ ಬೆಂಗಳೂರಿನಿಂದ ಕರೆದು ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿವಿ ನಾವು. ನೀವು ಈಗ ಮಾಡ್ತಾ ಇದ್ದೀರಿ, ನಮಗೆ ಡೈರೆಕ್ಷನ್ ಬಂದ್ಸಲ ಸಿದ್ಧತೆ ಮಾಡ್ಕೊತೀವಿ ನಾವು. ಈಗ ರಾಜ್ಯದಲ್ಲಿ BJP JDS ಈಗೇನು ಹೊಂದಾಣಿಕೆ ಐತೆ. ಈಗ ನಮ್ಮ ಮುಖಂಡರು ಆ ಪಕ್ಷದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ಅದನ್ನೆಲ್ಲ ಕ್ಲಿಯರ್ ಹೇಳ್ಬೇಕಂದ್ರೆ ಇನ್ನೂ ಟೈಮ್ ಐತೆ. ನೀವು ಯಾಕೆ ಅಷ್ಟು ಮಾಡ್ತೀವಿ? ನಮ್ಮ ರಾಜಶೇಖರ್ ಅವ್ರಿಗೆ ಹೇಳಕತ್ತೀನಿ ನಾನು. ಏನ್ರಿ ರಾಜಶೇಖರ್ ಅವರೇ, ಈ ಚುನಾವಣೆ ಹೆಂಗಂದ್ರೆ ಪಕ್ಷ ಬಯಸಿದರೆ ನಾನು ಅಭ್ಯರ್ಥಿ ಆಗ್ತೀನಿ ಅಂದರೆ, ಪಕ್ಷ ಈಗ ನಾನೇ ಅಭ್ಯರ್ಥಿ ಅಂತ ಹೇಳಿಲ್ಲ, ಪಕ್ಷದ ಬಯಸಿದ್ರೆ ಅಭ್ಯರ್ಥಿ. ನೀವೇನು ಬಿಟ್ರೆ ನಾನೇ ಅಭ್ಯರ್ಥಿ ಅಂತ ಹಾಕ್ಬಿಟ್ರೆ, ಅದಕ್ಕೆ ಕ್ಲಾರಿಫಿಕೇಶನ್ ಸ್ವಲ್ಪ ಕೊಡೋ ಸಲುವಾಗಿ ಪ್ರೆಸ್ ಮೀಟ್ ಕರ್ಬೇಕು. ಈಗ ನಾನು ಮನುಷ್ಯ ಬಂದು ನಾನು ನೀನು ಅಂದರೆ ಯಾಕೆ ಗೊಂದಲ ಪಡ್ತೀರಪ್ಪ ನೀವು? ನೆಕ್ಸ್ಟ್ ನಾ BJP JDS ಮೈತ್ರಿ ಅಭ್ಯರ್ಥಿ ನಾನೇ ಅಂತೇಳಿ ಸ್ಪಷ್ಟನೆ ಮಾಡೋ ಸಲುವಾಗಿ ಇದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ.